My dear students, welcome to my channel Dhanush Talk. For class 9th standard science activity book answers for theme 1. Actually, ನನ್ನ ಹತ್ರ activity book ಇಂಗ್ಲಿಷ್ ಮೀಡಿಯಂಗೆ ಇಲ್ಲ. ಫ್ರಮ್ ದ 6th to 9 ಯಾರಿಗಾದ್ರೂ ಯೂನಿಟ್ಗೆ ಆನ್ಸರ್ಸ್ ಬೇಕು ಅಂದರೆ ನನಗೆ PDF ಫಾರ್ಮೆಟಲ್ಲಿ ನನ್ನ ಮೇಲಿಗೆ ನೀವು ಕಳಿಸ್ಬೋದು ಅಂತ ಹೇಳಿದ್ದೆ. ಸೊ ಸುರೇಖಾ ಪೂಜಾರಿ ಅನ್ನೋರು ನನಗೆ ಲರ್ನಿಂಗ್ ಔಟ್ಕಮ್ 1.1 ಮತ್ತು 1.2ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸುರೇಖಾ ಪೂಜಾರಿ. ಈಗ ನೆಕ್ಸ್ಟ್ ನಾನು ನಿಮಗೆ ಯಾವುದಾದ್ರೂ ಒಂದು ಯೂನಿಟ್ಗೆ ಆನ್ಸರ್ಸ್ ಬೇಕು ಅಂದರೆ ನನ್ನ ಮೇಲ್ ID-ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಳಿಸ್ಬೋದು. ಈಗ ಲರ್ನಿಂಗ್ ಔಟ್ಕಮ್ 1.1ಗೆ ಆನ್ಸರ್ಸ್ನ ಹೇಳ್ತಾ ಬರ್ತೇನೆ. ಆಕ್ಟಿವಿಟಿ 1.11 ಅಲ್ಲಿ ಲಿಸ್ಟ್ ಔಟ್ ಅಟ್ಲೀಸ್ಟ್ 15 ಥಿಂಗ್ಸ್ ಯು ಯೂಸ್ ಇನ್ ಡೈಲಿ ಲೈಫ್ ಅಂತ ಇದೆ. ಮತ್ತೆ ಅದರಲ್ಲಿ ನೀವು ವಿಚ್ ಇಸ್ ನಾಟ್ ವಿಸಿಬಲ್ ಟು ಯುವರ್ ಐಸ್ ಅದನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, ಈಚ್ ವರ್ಡ್ನ ನೀವು ಬಾಕ್ಸಲ್ಲಿ ಹಾಕೊಂಡು ಬರೀರಿ. ಸೊ ವುಡನ್ ಸ್ಟಿಕ್, ವಾಟರ್, ನೀಡಲ್, LPG ಗ್ಯಾಸ್, ಏರ್, ಕುಕಿಂಗ್ ಆಯಿಲ್, ಆಕ್ಸಿಜನ್, ಸ್ಟೋನ್, ಜ್ಯೂಸ್, ಬುಕ್, CNG, ವೆಜಿಟೇಬಲ್ಸ್, ಸೈಕಲ್, ಪೆನ್, ಕೋಲ್ಡ್ ಡ್ರಿಂಕ್. ದೆನ್ ಆಕ್ಟಿವಿಟಿ 1.12 ಅಲ್ಲಿ ಕ್ಲಾಸಿಫೈ ದ ಸಬ್ಸ್ಟೆನ್ಸ್ ಯು ಲಿಸ್ಟೆಡ್ ಇಂಟು ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಅಂಡ್ ಗಿವ್ ರೀಸನ್ ಫಾರ್ ಯುವರ್ ಕ್ಲಾಸಿಫಿಕೇಶನ್ ಅಂತ ಹೇಳಿದ್ದಾರೆ. ಸೊ ಮೇಲೆ ಎಬೋ ಆಕ್ಟಿವಿಟಿಯಲ್ಲಿ ನಾವು ಏನು ಬರ್ದಿದ್ದೀವಿ ದ ಥಿಂಗ್ಸು ಅದನ್ನ ಇವಾಗ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಆಗಿ ನಾವು ಕ್ಲಾಸಿಫೈ ಮಾಡಬೇಕು. ಸಾಲಿಡ್ ಅಲ್ಲಿ ಆಕ್ಟಿವಿಟಿ 1.12 ವುಡನ್ ಸ್ಟಿಕ್, ನೀಡಲ್, ಸ್ಟೋನ್, ಬುಕ್, ವೆಜಿಟೇಬಲ್, ಸೈಕಲ್, ಪೆನ್. ಲಿಕ್ವಿಡ್ ವಾಟರ್, ಕುಕಿಂಗ್ ಆಯಿಲ್, ಜ್ಯೂಸ್, ಕೋಲ್ಡ್ ಡ್ರಿಂಕ್. And gases LPG gas, air, oxygen and CNG. So reason ಕೇಳಿದ್ದಾರೆ ಅಲ್ವಾ, because due to variation in the characteristics of the particles of matter we are classifying into solid, liquid and gases. Then activity 1.13 it is about some of the items you listed can be collected without the help of a container ಅಂತ ಕೇಳಿದ್ದಾರೆ. Is it possible? Yes. Is it possible? Yes, the solids can be collected without the help of a container because they have definite shape, distinct boundaries and fixed volume and rigid. Activity 1.15 what do you conclude about the states of matter from the above activities? So ನಿಮ್ಮ conclusion ಏನು ಅಂತ ಕೇಳಿದ್ದಾರೆ. So activity 1.15 answer, matter around us exists in 3 different states, solid, liquid and gas, due to the variation in the characteristics of the particles of matter. Because in each solid, liquid there is a variation in the particles of matter. The characteristics are different in all these states of matter. That is the answer. Then activity 1.16 ಇಲ್ಲಿ 3 ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕಪ್ನ ತಗೊಳ್ಳಿ, ಫಿಲ್ ಒಂದರಲ್ಲಿ ಬಂದ್ಬಿಟ್ಟು ವಾಟರ್ ಇನ್ 1 ಅಂಡ್ ಮಾರ್ಕ್ ದ ವಾಟರ್ ಲೆವೆಲ್ ಅಂತ ಹೇಳಿದ್ದಾರೆ. 1 ಕಪ್ಪಲ್ಲಿ ಸಾಲ್ಟ್, ಇನ್ನೊಂದರಲ್ಲಿ ಬಂದ್ಬಿಟ್ಟು ಶುಗರ್, ಮತ್ತೆ ಇನ್ನೊಂದರಲ್ಲಿ ಬೇಕಿಂಗ್ ಸೋಡಾ ಹಾಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅದನ್ನ ಅನ್ಡಿಸ್ಟರ್ಬ್ಡ್ ಫಾರ್ 5 minutes ನೀವು ಇಡಬೇಕು ಅಂತ ಹೇಳಿದ್ದಾರೆ. ಸೊ ಹೌ ಡು ದಿಸ್ ಮಿಕ್ಸ್ಚರ್ಸ್ ಲುಕ್ ಲೈಕ್? ಡಸ್ ದ ವಾಟರ್ ಲೆವೆಲ್ ಚೇಂಜ್ ಇನ್ ಈಚ್ beaker? Write your observation. Activity 1.16 3 mixtures are transparent in each beaker. Crystals are not visible in the solution. Level of water in each beaker remains same. ಈ ಆಕ್ಟಿವಿಟಿನ ನೀವು ಮನೆಯಲ್ಲೇ ಮಾಡಿ ನೋಡಬಹುದು. ನೆಕ್ಸ್ಟ್ ಫಸ್ಟ್ ಸೇಮ್ ಆಕ್ಟಿವಿಟಿ, ಒನ್ ಮೋರ್ ಕ್ವೆಶ್ಚನ್. ಪಾಸ್ ಎ ಬೀಮ್ ಆಫ್ ಲೇಸರ್ ಲೈಟ್ ಥ್ರೂ ದಿಸ್ 3 ಮಿಕ್ಸ್ಚರ್ ಅಂತ ಕೇಳಿದ್ದಾರೆ. ಮತ್ತೆ ನಿಮ್ಮ ಅಬ್ಸರ್ವೇಷನ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. They does not scatter light. Light could pass through it. Path of light is not visible. The next one is activity 1.17. ಮತ್ತೆ ಇದರಲ್ಲಿ ಟೇಕ್ ಎ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕಪ್ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ನಾವು ವಾಟರ್ ಅಲ್ಲಿ ಟೇಬಲ್ ಸ್ಪೂನ್ ಆಫ್ ಸಾಯಿಲ್, ಮತ್ತೆ ನನಗೆ ಸ್ವಲ್ಪ PDF ಸ್ವಲ್ಪ ಬ್ಲರ್ ಇದೆ, ಸ್ವಲ್ಪ ರೀಡಿಂಗ್ ನನಗೆ ಟೈಮ್ ತಗೊಂತಾ ಇದ್ದೀನಿ. ಚಾಕ್ ಪೌಡರ್ ಅಂಡ್ ಒನ್ ಮೋರ್ ಥಿಂಗ್ ವೀಟ್ ಫ್ಲೋರ್. ಸೊ ಇದನ್ನ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಹೌ ಡು ದೀಸ್ ಮಿಕ್ಸ್ಚರ್ಸ್ ಅಪಿಯರ್ ಅಂಡ್ ವಾಟರ್ ಲೆವೆಲ್ ಏನಾದರೂ ಚೇಂಜ್ ಇದೆನಾ, ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಅಂತ ಇದೆ. ಸೊ ಆಕ್ಟಿವಿಟಿ 1.17 ಆನ್ಸರ್, ಇನ್ ದಿಸ್ ಮಿಕ್ಸ್ಚರ್ಸ್ ಪಾರ್ಟಿಕಲ್ಸ್
do not dissolve, can be seen by naked eye, there will be change in the water level. This also you can try at home. ಅದರಲ್ಲೇ ಇನ್ನೊಂದು ಕ್ವಶನ್ ಇದೆ, ಪಾಸ್ ಎ ಬೀಮ್ ಆಫ್ ಲೇಸರ್ ಲೈಟ್ ಥ್ರೂ ದಿಸ್ 3 ಮಿಕ್ಸ್ಚರ್ ಅಂಡ್ ಅಬ್ಸರ್ವೇಷನ್ ಅಂತ ಹೇಳಿದ್ದಾರೆ. ಸೊ ದಿಸ್ ಲೇಸರ್ ಲೈಟ್ ಇಂದು ತುಂಬಾ ಕೇರ್ಫುಲ್ ಆಗಿ ನೀವು ಮಾಡಬೇಕಾಗಿರುವಂತ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ಇದು. ಸೊ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಎ ಬೀಮ್ ಆಫ್ ಲೈಟ್ ಪಾಸಿಂಗ್ ಥ್ರೂ ಇಟ್ ಅಂಡ್ ಮೇಕ್ಸ್ ಇಟ್ ಪಾತ್ ವಿಸಿಬಲ್. ಆಕ್ಟಿವಿಟಿ 1.18. ಮತ್ತೆ ಇಲ್ಲಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕಪ್ಪನ್ನ ತಗೊಳ್ಳಿ, ಮತ್ತೆ ಒಂದರಲ್ಲಿ ಟೇಕ್ ಸಮ್ ವಾಟರ್, ಮತ್ತೆ ಅದರಲ್ಲಿ ಮಿಲ್ಕ್ ನ ಆಡ್ ಮಾಡಿ, ಇನ್ನೊಂದರಲ್ಲಿ ಸೋಪ್, ಇನ್ನೊಂದರಲ್ಲಿ ಮತ್ತೆ ಇನ್ನು ಏನ್ ಹೇಳಿದ್ದಾರೆ, ಗಮ್ ಆಫ್ ಎ ಪ್ಲಾಂಟ್ ಅಂತ ಹೇಳಿದ್ದಾರೆ. ಸೊ ಮತ್ತೆ ನಾವು ರೈಟ್ ಡೌನ್ ದ ವಾಟ್ ದೀಸ್ ಮಿಕ್ಸ್ಚರ್ಸ್ ಲುಕ್ ಲೈಕ್ ಅಂತ ಕೇಳಿದಾರೆ ಅಲ್ವಾ. ಸೊ 1.18 all these mixtures are not transparent because of small size of particles. We cannot see them with the naked eye. All these mixtures can easily, ಇನ್ನೊಂದು ಕ್ವಶನ್ ಇದೆ ಅದರಲ್ಲಿ, ಅದೇ beam of light ಇನ್ನೊಂದು. So all these mixtures can easily scatter a beam of visible light. Next, what is your conclusion on the above combination ಅಂತ ಕೇಳಿದ್ದಾರೆ. So conclusion from activity 1.16 we can say that true solutions, activity 1.17 suspensions and activity 1.18 are colloidal solutions. Then activity 1.19 ಅಲ್ಲಿ classify and write the mixture you made from activity 1.16, 1.17 and 1.8 ಅಂತ ಹೇಳಿದ್ದಾರೆ. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಕೊಲೈಡಲ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಆಕ್ಟಿವಿಟಿ 1.16 ಅಲ್ಲಿ ಮಾಡಿದ್ದು ಸಾಲ್ಟ್, ಶುಗರ್, ಬೇಕಿಂಗ್ ಸೋಡಾ, ದೇ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಮತ್ತೆ ಸಾಯಿಲ್, ಚಾಕ್ ಪೌಡರು, ರೈಸ್ ಫ್ಲೋರ್ ಇನ್ನೊಂದು ಆಕ್ಟಿವಿಟಿಯಲ್ಲಿ ಮಾಡಿದ್ವಿ ಅಲ್ವಾ 1.17, ಅದು ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಅಂಡ್ ಆಕ್ಟಿವಿಟಿ 1.18 ಅಲ್ಲಿ ಮಾಡಿದ್ದು ಮಿಲ್ಕ್, ಸೋಪ್ ಅಂಡ್ ಗಮ್ ಆಫ್ ಪ್ಲಾಂಟ್, ದಟ್ ಆರ್ colloidal solutions. Fine. The next one is activity 1.110. Your school laboratory has a small collection of chemical used for experiment. So a chemical named by a word, a chemical named by more than one word, list ಮಾಡಿ ಅಂತ ಹೇಳಿದ್ದಾರೆ. So activity 1.10. by a word ಗೆ ಕಾಪರ್, ಆಕ್ಸಿಜನ್, ಐರನ್, ಹೈಡ್ರೋಜನ್ ಮತ್ತೆ ಮರ್ಕ್ಯೂರಿ. ನೇಮ್ ದನ್ ಒನ್ ವರ್ಡ್ ಗೆ ಕಾಪರ್ ಸಲ್ಫೇಟ್, ಅದು SU, ಸೋಡಿಯಂ ಕ್ಲೋರೈಡ್, ಐರನ್ ಸಲ್ಫೇಟ್, ಹೈಡ್ರೋಕ್ಲೋರಿಕ್ ಆಸಿಡ್, ಮರ್ಕ್ಯೂರಿಕ್ ಕ್ಲೋರೈಡ್. ದೆನ್ ದ ಆಕ್ಟಿವಿಟಿ 1.111 ಇಲ್ಲಿ 1 minute. ಸರ್ಚ್ ಕೆಮಿಕಲ್ ನೇಮ್ ಲಿಸ್ಟೆಡ್ ಇನ್ ಪೀರಿಯಾಡಿಕ್ ಟೇಬಲ್. ನಾರ್ಮಲ್ ಆಗಿ ಸ್ಕೂಲಲ್ಲಿ ಈ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಲೆಸನ್ ತಗೊಳ್ಳೋ ಟೈಮಲ್ಲಿ ಪೀರಿಯಾಡಿಕ್ ಟೇಬಲ್ ಚಾರ್ಟ್ ಅಲ್ಲಿ ತೋರಿಸ್ಬಿಟ್ಟು ಹೇಳ್ಕೊಡ್ತಾರೆ. ನೀವು ಇವಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಿಕಾಸ್ ಇನ್ 10th ಸ್ಟ್ಯಾಂಡರ್ಡ್ ಒಂದು ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಅಪ್ ಆನ್ ದ ಪೀರಿಯಾಡಿಕ್ ಟೇಬಲ್ ಇದೆ. ಅದರಿಂದ ಕೆಮಿಕಲ್ಸ್ ನೇಮ್ ಅನ್ನ, ಎಲಿಮೆಂಟ್ಸ್, ಕಾಂಪೌಂಡ್ಸ್ ನೇಮ್ ಅನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ 9th ಸ್ಟ್ಯಾಂಡರ್ಡ್ ಅಲ್ಲೇ. ಸೊ ಆಕ್ಟಿವಿಟಿ ನೇಮ್ ಆಫ್ ದ ಕೆಮಿಕಲ್, ಅಟಾಮಿಕ್ ನಂಬರ್ ಮತ್ತೆ ಅಟಾಮಿಕ್ ಮಾಸ್ ನಂಬರ್ ನ ಬರೆಯಕ್ಕೆ ಹೇಳಿದ್ದಾರೆ. ಸೊ ಕಾಪರ್ ಅಟಾಮಿಕ್ ನಂಬರ್ ಫಸ್ಟ್ ಇರೋದು, ನೆಕ್ಸ್ಟ್ ಇರೋದು ಅಟಾಮಿಕ್ ಮಾಸ್ ನಂಬರು. ಯಾವಾಗಲೂ ನಾವು AMU ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ ಶಾರ್ಟ್ ಫಾರ್ಮ್ ಅಲ್ಲಿ AMU ಅಂತ ಬರಿಬೇಕಾಗುತ್ತೆ. ಕಾಪರ್ 29, 63.546 AMU, ಆಕ್ಸಿಜನ್ 8, ದೆನ್ ಮಾಸ್ ನಂಬರ್ ಬಂದ್ಬಿಟ್ಟು 16, ಐರನ್ ಅಟಾಮಿಕ್ ನಂಬರ್ 26, ಮಾಸ್ ನಂಬರ್ 55, ಹೈಡ್ರೋಜನ್ 1 and mass number 1.0079. For mercury atomic number 80, mass number 200.5, nitrogen 7, then mass number 14.00, potassium 19, mass number 39. periodic table chart open ಮಾಡಿ ನೀವು ಯುವರ್ ವಿಶ್, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಿಕೊಂಡು ಕೆಮಿಕಲ್ಸ್ ನೇಮ್ ಅನ್ನ ಬರೀರಿ, ಅದರ್ವೈಸ್ ಯು ಕ್ಯಾನ್ ಕಾಪಿ ದ ಸೇಮ್. Then activity 1.112. ಸೊ ಅಲ್ಲಿ ಬರೆಯೋಕೋದ ಆನ್ಸರ್ ಮಿಸ್ಟೇಕ್ ಆಯ್ತು, ಇಲ್ಲಿದೆ ಆನ್ಸರ್. ಎಸ್. ಸೊ ಇಲ್ಲಿ
ಕೆಮಿಕಲ್ ನೇಮ್ಡ್ ವಿತ್ ಮೋರ್ ದೆನ್ ಒನ್ ವರ್ಡ್ ನಾಟ್ ಇನ್ ಎ ಪೀರಿಯಾಡಿಕ್ ಟೇಬಲ್ ಯಾಕೆ ಅಂತ ಕೇಳಿದ್ದಾರೆ, ಮತ್ತೆ ಕಾಂಪೋಸಿಷನ್ ಯಾಕೆ ಡಿಫರ್ ಆಗುತ್ತೆ ಅಂತಾನು ಹೇಳಿದಾರಲ್ವಾ. ಸೊ ಕೆಮಿಕಲ್ ನೇಮ್ಡ್ ವಿತ್ ಮೋರ್ ದೆನ್ ಒನ್ ವರ್ಡ್ ನಾಟ್ ಇನ್ ಪೀರಿಯಾಡಿಕ್ ಟೇಬಲ್ ಬಿಕಾಸ್ ದೇ ಆರ್ ಕಾಂಪೌಂಡ್ಸ್ ಕಂಪೋಸ್ಡ್ ಆಫ್ 2 or more ಎಲಿಮೆಂಟ್ಸ್. ಯಾವಾಗ ನಾವು ಕಾಂಪೌಂಡ್ ಅಂತ ಹೇಳ್ತೀವಿ, ಎನಿ ಸಬ್ಸ್ಟೆನ್ಸ್ ಕಂಪೋಸ್ಡ್ ಆಫ್ 2 or more ಎಲಿಮೆಂಟ್ಸ್ ಆದಾಗ ಅದು ಕಾಂಪೌಂಡ್ ಆಗುತ್ತೆ ಅಲ್ವಾ. ಎನಿ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಆಟಮ್ ಅದು ಎಲಿಮೆಂಟ್ಸ್. ವೈ ದೇ ಆರ್ ಡಿಫರ್ ಇನ್ ಕಾಂಪೋಸಿಷನ್ ಅಂತ ಕ್ವಶನ್ ಇದೆ ಅಲ್ವಾ, ಅದಕ್ಕೆ ದೇ ಡಿಫರ್ ಇನ್ ಕಾಂಪೋಸಿಷನ್ ಬಿಕಾಸ್ ಅನ್ ಎಲಿಮೆಂಟ್ ಕೆನಾಟ್ ಬಿ ಬ್ರೋಕನ್ ಡೌನ್ by chemical reactions into simple substance. Compounds chemically combined in a fixed proportion. That is the reason. So next to learning outcome 1.2 ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೇನೆ. ಮತ್ತೆ ಸ್ವಲ್ಪ ನಿಮ್ಮ PDF ಏನು ನೀವು ಇಮೇಜಸ್ ಅನ್ನ ಕ್ಯಾಪ್ಚರ್ ಮಾಡ್ತೀರಾ ಸ್ವಲ್ಪ ಕ್ಲಿಯರ್ ಆಗಿರಲಿ. ಐ ಆಮ್ ಫೈಂಡಿಂಗ್ ಡಿಫಿಕಲ್ಟ್. ಎನಿವೇ ಥ್ಯಾಂಕ್ಸ್ ಫಾರ್ ಸುರೇಖಾ ಪೂಜಾರಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ ಕೈಂಡ್ಲಿ ಸಬ್ಸ್ಕ್ರೈಬ್. ನಿಮ್ಮ ಕಡೆಯಿಂದ ಒಂದು ಲೈಕ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.